ನಮಸ್ತೆ, ನಾನು ನಿಮ್ಮ ವೀಣಾ ಹೂಗಾರ್. ಇವತ್ತು ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬನ್ನಿ ನೋಡೋಣ. ಯೂನಿಯನ್ ಆಸ್ತಿ ನಿರ್ವಹಣಾ ಕಂಪನಿಯ ಹೊಸ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳ್ತಾರ. ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಸಿಇಒ ಆಫ್ ಯೂನಿಯನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕೇಳ್ತಾರ. ಒಂದನೇ ಆಪ್ಷನ್ ನೋಡೋಣ ಬರ್ರಿ, ಮಧು ನಾಯರ್. ಎರಡನೇದ್ದು ಪ್ರಿಯಾ ಶರ್ಮಾ. 3 ರಾಹುಲ್ ಸಿಂಗ್. 4 ಅನನ್ಯ ಗುಪ್ತಾ. ಇದ್ರಾಗ ಯಾವ್ದು ಆನ್ಸರ್ ಆಗ್ತದಪ್ಪ ಅಂದ್ರೆ ಯಾರು ನೇಮಕಗೊಂಡಾರ? ಈ ನೇಮಕಾತಿ ಒಳಗ್ ಪ್ರಶ್ನೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರ. ಹಂಗಾಗಿ ಮಧು ನಯ್ಯರ್ ಅವರು ಏನು ಸಿಇಒ ಆಗಿ ನೇಮಕಗೊಂಡಿದ್ದನ್ನ ನೋಡ್ತೀವಿ. ಮಧು ನಯ್ಯರ್ ಬಗ್ಗೆ ನೋಡ್ಬೇಕಂದ್ರ ನೋಡ್ರಿ, ಮಧು ನಯ್ಯರ್ ಅವ್ರ ಫೋಟೋ ನೋಡ್ರಿ. ಹೌದಾ, ಇವರೇ ಮಧು ನಯ್ಯರ್ ಅವರು ಸಿಇಒ ಆಗಿ ನೇಮಕಗೊಂಡವರು. ಆಮೇಲೆ ಇವರು ಸಿಇಒ ಅಷ್ಟೇ ಆಗಿಲ್ಲ, ಇನ್ನು ಬಹಳಷ್ಟು ಪದವಿಯಲ್ಲಿ ಅದಾರ. ಮಧು ನಯ್ಯರ್ ಅವರು ಪ್ರಸ್ತುತ ಗ್ರಾಜುಯೇಟ್ ಸ್ಟಡೀಸ್ ನಲ್ಲಿ ಅಶೋಕ್ ಡಿನ್ ಆಗಿದ್ದಾರೆ. ಮತ್ತು ಟೆಕ್ಸಾಸ್ AM ಯೂನಿವ್ ಕಾಲೇಜ್ ಆಫ್ ಡೆನೆಸ್ಟ್ರಿಯಲ್ಲಿ ಇಮೇಜಿಂಗ್ ಸೆಂಟರ್ ನಿರ್ದೇಶಕರಾಗಿ ಕೆಲಸ ಮಾಡತ್ತಾರ. ಮತ್ತು ಬೇಲರ್ ವಿಶ್ವವಿದ್ಯಾಲಯದ ವೈದ್ಯಕೀಯ ಕೇಂದ್ರ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿಯೂ ಇವ್ರು ಕೆಲಸ ಮಾಡತ್ತಾರ. ಮಧು ನಯ್ಯರ್ ಅವ್ರನ್ನ ನೆನ್ಪಿಟ್ಕೋಬೇಕು. ಇತ್ತೀಚಿನ ನೇಮಕಾತಿಗಳಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ನೋಡು ಬರ್ರಿ, ಭವಿಷ್ಯ ಜನರಲ್ ಇಂಡಿಯಾ ಇನ್ಶೂರೆನ್ಸ್ ಸಂಸ್ಥೆ ಮಹಿಳೆಯರ ಆರೋಗ್ಯಕ್ಕಾಗಿ ಯಾವ ಹೊಸ ಯೋಜನೆ ಪ್ರಾರಂಭಿಸಿದೆ ಅಂತ ಗೌರ್ಮೆಂಟ್ ಸ್ಕೀಮ್ಸ್ ಅಂಡ್ ಪಾಲಿಸಿ ಒಳಗ ಈ ಕ್ವಶನ್ ಅರೈಸ್ ಆಗುವಂತ ಚಾನ್ಸಸ್ ಅದ. ವಿಚ್ ಪ್ಲಾನ್ ಹ್ಯಾಸ್ ಫ್ಯೂಚರ್ ಜನರಲ್ ಇಂಡಿಯಾ ಇನ್ಶೂರೆನ್ಸ್ ಲಾಂಚ್ ಫಾರ್ ವುಮೆನ್ ಹೆಲ್ತ್ ಅಂತ ಕೇಳಾರ. ಯಾರು ಯಾವ್ದನ್ನ ಯಾವ ಪಾಲಿಸಿಯನ್ನು ಬಿಟ್ಟಾರ ಅಂತ ಕೇಳಾರ? ವುಮೆನ್ಸ್ ಎಂಪವರ್ಮೆಂಟ್ ಸ್ಕೀಮ್, ಆಮೇಲೆ ಹೆಲ್ತ್ ಶೆಡ್, ಹೆಲ್ತ್ ಪವರ್, ಮತ್ತೆ ವುಮೆನ್ಸ್ ಕೇರ್ ಪ್ಲಾನ್ ಅಂತ 4ನೇದು ಕೊಟ್ಟಾರ. ಯಾವ್ದಾಗ್ತದಪ್ಪ ಅಂದ್ರ ಆಪ್ಷನ್ ಸಿ ಹೆಲ್ತ್ ಪವರ್ ಬಗ್ಗೆ ಏನ್ ಮಾಡಾರ ಕೊಟ್ಟ. ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡ್ರಿ, ಹೆಲ್ತ್ ಈಸ್ ಇಂಪಾರ್ಟೆಂಟ್. ಹೆಲ್ತ್ ವೆಲ್ತ್ ಅಂತ ನಾವು ನೋಡ್ಕೋತ ಬಂದಿವಿ. ಹೆಲ್ತ್ ಇರ್ಲಿಲ್ಲ ಅಂದ್ರ ಏನಿದ್ರು ಆಗಲ್ಲ. ಅದಕ್ಕೆ ಹೆಲ್ತ್ ಬಡವರ ಕೈಗೆ ಏನಾಗ್ಬಿಟ್ಟದ, ಸಿಗ್ಲಾರ್ದಂಗ ಈ ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲ ಮಾಡ್ಯಾವು. ಅದ್ರ ಸಲುವಾಗಿ ಗೌರ್ಮೆಂಟ್ ಸ್ಕೀಮ್ ಬಡವ್ರ ಸಲುವಾಗಿ ಮಾಡಿದಂತ ಎಲ್ಲರೂ ಯೂಸ್ ಮಾಡ್ಕೋಬಹುದು. ವುಮೆನ್ ಎಂಪವರ್ಮೆಂಟ್ ಅಡಿಯಲ್ಲಿ ಇದು ಬರ್ತದೆ. ಹೌದಾ, ಹೆಲ್ತ್ ಪವರ್ ಅಂತ ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡೋಣ. 2020ರ ಸಂಗೀತ ಕಲಾನಿಧಿ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಹೌದಾ, ನೀಡಿ ಗೌರವಿಸಲಾಗಿದೆ. ಹೂ ಹ್ಯಾಸ್ ಬೀನ್ ಚೂಸನ್ ಆಸ್ ದ ಸಂಗೀತ ಕಲಾನಿಧಿ ಅವಾರ್ಡ್ ಫಾರ್ 2024 ಅಂದ್ರ ಅವಾರ್ಡ್ ಪ್ರಶಸ್ತಿಗಳ ಒಳಗ ಬಂತ ಅಂದ್ರ ಈ ಕರೆಂಟ್ ಅಫೇರ್ಸ್ ಬರುವಂತ ಚಾನ್ಸಸ್ ಇರ್ತದ. ಒಂದೇದ್ ನೋಡೋಣ ಅಂದ್ರ TM ಕೃಷ್ಣ, ಆಪ್ಷನ್ ಬಿ AR ರೆಹಮಾನ್, ಸಿ ಲತಾ ಮಂಗೇಶ್ಕರ್, ಡಿ ಜಾಕೀರ್ ಹುಸೇನ್. ಯಾವ್ದಾಗ್ತದಪ್ಪ ಅಂತಂದ್ರ TM ಕೃಷ್ಣ ಆಗ್ತದ. ಹೌದಾ, ಯಾರಿಗೆ ನೀಡಿ ಗೌರವಿಸಿದ್ದಾರ ಅಂದ್ರ TM ಕೃಷ್ಣ ಅವರಿಗೆ ನೀಡಿ ಗೌರವಿಸಿದ್ದು ನಾವು ನೋಡ್ತೀವಿ. ನೋಡೋಣ ಬರ್ರಿ ಆನ್ಸರ್ ಬಗ್ಗೆ. ಇವ್ರೆ TM ಕೃಷ್ಣ. ಹೌದಾ, ಇವ್ರು TM ದ ಲಾಂಗ್ ಫಾರ್ಮ್ ಏನಪ್ಪಾ ಅಂತಂದ್ರ ತೋಡೂರು ಮಡಬೂಸಿ ಕೃಷ್ಣ ಅಂತ ಅವ್ರ ಪೂರ್ಣ ಹೆಸರು ಕೇಳುವಂತ ಚಾನ್ಸಸ್ ಇರ್ತದ. ಇವರು ಯಾವಾಗ ಜನನ ಆದ್ರು ಅಂದ್ರ 22 ಜನವರಿ. ಹೌದಾ, ಇನ್ ಮುಂದ್ ಬರ್ತದ ಅವ್ರ ಬರ್ತಡೇ 22ನೇ ತಾರೀಕು ಜನವರಿ 1976ರಾಗ ಅವ್ರು ಏನ್ ಮಾಡ್ತಾರ, ಅವ್ರ ಜನನ ಆಗ್ತದ. ಇವರು ಒಬ್ಬ ಭಾರತೀಯ ಕರ್ನಾಟಕ ಸಂಗೀತಗಾರ. ಇವರು ಗಾಯಕ, ಮತ್ತೆ ಗಾಯಕ ಅಷ್ಟೇ ಅಲ್ಲ, ಬರಹಗಾರ, ಕಾರ್ಯಕರ್ತ, ಲೇಖಕ ಮತ್ತು ರಾಮನ್ ಮ್ಯಾಗನ್ಸೆ ಪ್ರಶಸ್ತಿಯ ಪುರಸ್ಕೃತ. ಹೌದಾ, ರಾಮನ್ ಮ್ಯಾಗನ್ಸೆ ಪ್ರಶಸ್ತಿ ಕೂಡ ಇವರು ತಮ್ಮ ಮುಡಿಗೇರಿಸ್ಕೊಂಡ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಚುನಾವಣಾ ಆಯೋಗವು ಕಡಿಮೆ ಮತದಾನದ ಶೇಕಡಾವಾರನ್ನ ಹೆಚ್ಚಿಸಲು ಯಾವ ರಾಜ್ಯದಲ್ಲಿ ವಿಶೇಷ ಅಭಿಯಾನ ಆರಂಭಿಸಿದೆ? ಅಂದ್ರೆ ವಿಶೇಷ ಅಭಿಯಾನ ಆರಂಭಿಸ್ಯಾರ ಎದಕ್ಕಪ್ಪ ಅಂದ್ರೆ ಚುನಾವಣೆಗೋಸ್ಕರ. ಹೌದಾ, ಯಾವ ಸ್ಟೇಟ್ ಅಂತ ಕೇಳಾರ? ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಎಲೆಕ್ಷನ್ ಕಮಿಷನ್ ಇಂಟಿಡಿಯಡ್ ಎ ಸ್ಪೆಷಲ್ ಚಾಂಪಿಯನ್ ಟು ಬೂಸ್ಟ್ ವೋಟರ್ ಟರ್ನ್ಔಟ್? ಅಂದ್ರ ಕಡಿಮೆ ಹೋಟ್, ಈಗ ಏನ್ ಯಾವ ಸರ್ಕಾರ ಬಂದ್ರೆ ಏನು ನಾ ಹೋಟ್ ಹಾಕುದೇ ಬೇಡ ಅಂತ ಹೇಳಿ ಆಲ್ಮೋಸ್ಟ್ ಜನ ಏನ್ ಮಾಡ್ತಾರ, ಹೋಟ್ ಹಾಕಕ್ ಹೋಗಂಗೆ ಇಲ್ಲ. ಅದನ್ನ ಹೆಚ್ಚಿಸುವ ಸಲುವಾಗಿ ಯಾವ ರಾಜ್ಯ ಅಭಿಯಾನ ಕೈಗೊಂಡದ ಕೇಳಾರ? ಯಾವ್ದಪ್ಪ ಅಂತಂದ್ರ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್ ಈ ಅಭಿಯಾನವನ್ನ ಕೈಗೊಂಡದ.
ನೋಡ್ರಿ ಹಿಮಾಚಲ್ ಪ್ರದೇಶ ಇಲ್ಲಿ ಬರ್ತದ ನೋಡ್ರಿ, ಇದು ಕಾಣ್ತದಲ್ಲ, ಇದೆಲ್ಲ ಇಂಡಿಯಾದನ್ನೊಂದು ಇದು ರಾಜ್ಯ ಹಿಮಾಚಲ್ ಪ್ರದೇಶ. ಹೌದಾ, ಇದೆಲ್ಲ ಹಿಮಾಚಲ್ ಪ್ರದೇಶ. ಇಲ್ಲಿ ಏನ್ ಮಾಡ್ತಾರ, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್, ಅಂದ್ರೆ ಯಾರು ಹಿಂದುಳಿಬಾರ್ದು, ವೋಟ್ ಹಾಕೋರು ಎಲ್ಲರೂ ಮತದಾನವೇ ನಮ್ಮ ಹಕ್ಕು ಅನ್ನೋದನ್ನ ಪಾಲಿಸಬೇಕು ಅನ್ನೋದು ಈ ರಾಜ್ಯದ ಅಭಿಯಾನದ ಉದ್ದೇಶ. ನೆಕ್ಸ್ಟ್ ಕ್ವಶನ್ ನೋಡ್ಬೇಕಂದ್ರ, ಇಂಡಿಯನ್ ವೆಲ್ತ್ 2014-2016 ನಂತರ ಮೊದಲ ಇನ್ನೊಂದ್ಸತಿ ಆಡ್ದವಂತವ್ರು ಜನಿಸಿದವ್ರು ಅಲ್ಲಿದು ಮರು ಆಟ ಆಡಿದ ಮರು ಆಟವಾಡಿದ ಹೌದು ಆಟಗಾರ ಯಾರು? ಹೂ ರೀಸೆಂಟ್ಲಿ ಬಿಕಮ್ ದ ಫಸ್ಟ್ ರಿಪೀಟ್ ವಿನ್ನರ್ ಅಟ್ ಇಂಡಿಯನ್ ವೆಲ್ಸ್, ಅಂದ್ರ ಯಾರಂತ ಕೇಳಾರ. ಒಂದನೇದು ರೆಫಲ್ ನಡಾಲ್, ಎರಡನೇದು ರೋಜರ್ ಫೆಡರರ್, 3 ಕಾರ್ಲೋಸ್ ಅಲ್ಕಾರಾಜ್, 4 ನೊವಾಕ್ ಜಾಕೋವಿಕ್. ಯಾರು ಅಂತ ನಾವು ನೋಡಿದ್ವಿ ಅಂತಂದ್ರ ಯಾರಪ್ಪ ಅಂದ್ರ ಕಾರ್ಲೋಸ್ ಅಲ್ಕಾರಾಜ್ ಅವರು ಪುನಃ ಆಟ ಆಡ್ತಾರೆ 2014-16 ಇಂಡಿಯನ್ ವೆಲ್ಸ್ ನಲ್ಲಿ. ಹೌದಾ, ಅವ್ರ ಬಗ್ಗೆ ನೋಡು ಬರ್ರಿ. ಇವ್ರೇ ನೋಡ್ರಿ, ಕಾರ್ಲೋಸ್ ಅಲ್ಕಾರಾಜ್. ಕಾರ್ಲೋಸ್ ಅಲ್ಕಾರಾಜ್ ಗಾರ್ಸಿಯಾ ಸ್ಪ್ಯಾನಿಷ್ ವೃತ್ತಿಪರ ಟೆನ್ನಿಸ್ ಆಟಗಾರ. ಹೌದಾ, ಅಸೋಸಿಯೇಷನ್ ಆಫ್ ಟೆನ್ನಿಸ್ ಅವರು ಸಿಂಗಲ್ಸ್ ನಲ್ಲಿ ವಿಶ್ವ ನಂಬರ್ 1 ಶ್ರೇಯಾಂಕವನ್ನು ಪಡೆದಾರ. ಹೌದಾ, ವಿಶ್ವದಲ್ಲೇ ನಂಬರ್ 1 ಶ್ರೇಯಾಂಕವನ್ನ ಗಳಿಸಿದವ್ರು ಯಾರಪ್ಪ ಅಂದ್ರ ಕಾರ್ಲೋಸ್ ಅಲ್ಕಾರಾಜ್. ಹೌದಾ, ಇವರು ಏನ್ ಬರ್ತಾರ, ಈ ಸ್ಪೋರ್ಟ್ಸ್ ಸೆಕ್ಷನ್ ಕರೆಂಟ್ ಅಫೇರ್ಸ್ ನಾಗ ಬರ್ತದಲ್ಲ ಅದ್ರಾಗ ಬರ್ತಾರ. ನೆಕ್ಸ್ಟ್ ನೋಡ್ಬೇಕಂದ್ರ, ಭಾರತೀಯ ಸೇನೆಯು ತನ್ನ ಮೊದಲ ಅಪಾಚೆ ಹೆಲಿಕಾಪ್ಟರ್ ಸ್ಕ್ವಾಡರ್ನ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಾರ. ವೇರ್ ಹ್ಯಾಸ್ ದ ಇಂಡಿಯನ್ ಆರ್ಮಿ ರೈಸ್ ಇಟ್ಸ್ ಫಸ್ಟ್ ಅಪಾಚೆ ಹೆಲಿಕಾಪ್ಟರ್ ಸ್ಕ್ವಾಡರ್ನ್? ಲೇಹ್ ಲಡಾಖ್ ಒಂದನೇದ ಆಪ್ಷನ್, ಎರಡನೇದು ಶ್ರೀನಗರ್ ಕಾಶ್ಮೀರ್, ಮೂರನೇದು ಜೋಧ್ಪುರ್ ರಾಜಸ್ಥಾನ್, 4 ಚಂಡೀಗಢ ಪಂಜಾಬ್. ಇದರ ಆನ್ಸರ್ ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರ ಜೋಧ್ಪುರ್ ರಾಜಸ್ಥಾನ್. ಹೌದಾ, ಜೋಧ್ಪುರ್ ರಾಜಸ್ಥಾನ್ ಒಳಗೆ ಏನ್ ಮಾಡ್ತಾರ, ಈ ಅಪಾಚೆ ಹೆಲಿಕಾಪ್ಟರ್ ಸ್ಕ್ವಾಡರ್ನ್ ಅನ್ನ ಬಳಸ್ತಾರ. ಅದ್ರ ಬಗ್ಗೆ ನೋಡಂಬರ್ರಿ. ಹೌದಾ, ಇಲ್ಲಿ ನೋಡ್ರಿ ಈ ಅಪಾಚೆ ಸ್ಕ್ವಾಡರ್ಸ್ ಹೆಂಗದ್ ನೋಡ್ರಿ. ಇದು ಡಿಫೆನ್ಸ್ ಸಂಬಂಧಪಟ್ಟಂತಹ ಇದು ಅಗ್ನಿಪಥ, SSCGD, ಆಮೇಲೆ ಪೊಲೀಸಿಗೆ ಬಾಳ ಬರುವಂತಹ ಎಲ್ಲ ಕಾಂಪಿಟೇಷನ್ ಎಕ್ಸಾಮ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರುವಂತಹ ಒಂದು ಕ್ವಶನ್ ಆಗಿದೆ. ದ ಆರ್ಮಿ ಅವೇಷನ್ ಕ್ರಾಸ್ ರೈಸ್ ದ ಫಸ್ಟ್ ಸ್ಕ್ವಾಡರ್ನ್ ಆಫ್ ಇಟ್ ಅಪಾಚೆ ಅಟ್ಯಾಕ್ಡ್ ಹೆಲಿಕಾಪ್ಟರ್ಸ್ ಇನ್ ಜೋಧ್ಪುರ್ ಟು ಸಪೋರ್ಟ್ ಗ್ರೌಂಡ್ ಆಪರೇಷನ್ ನಿಯರ್ ದ ಪಾಕಿಸ್ತಾನ್ ಬಾರ್ಡರ್ ಅಂತ ಹೇಳ್ತಾರ. ಪಾಕಿಸ್ತಾನ್ ಬಾರ್ಡರ್ ಮತ್ ನಮಗ ಅದೇ ಅಲ್ಲ ಶತ್ರು, ಅದ್ರ ಸಲುವಾಗಿ ನಾವು ಡಿಫೆನ್ಸ್ ಅಲ್ಲಿ ಸ್ಟ್ರಾಂಗ್ ಇರಾಕ ದಿನ ಒಂದೊಂದು ಏನ್ ಮಾಡತ್ತೀವಿ, ಇಂಥವು ಟೆಕ್ನಾಲಜಿಯನ್ನ ನಮ್ಮ ಸೈನಿಕರು ಅಳವಡಿಸ್ಕೊಳಕ ಸಹಾಯ ಮಾಡತ್ತ ಗೌರ್ಮೆಂಟ್. ನೆಕ್ಸ್ಟ್ ನೋಡಂಬರ್ರಿ, 2023 ವರದಿಯ ಪ್ರಕಾರ ಅತಿ ದೊಡ್ಡ ಮಾಲಿನ್ಯಗ್ರಸ್ತ ನಗರ ಯಾವುದು ಅಂತ ಕೇಳ್ತಾರ. ಅಕಾರ್ಡಿಂಗ್ ಟು ದ 2023 ರಿಪೋರ್ಟ್, ವಿಚ್ ರೀಸನ್ ಈಸ್ ದ ಮೋಸ್ಟ್ ಪೊಲ್ಯೂಟೆಡ್ ಮೆಟ್ರೋಪಾಲಿಟನ್ ಏರಿಯಾ? ಅಂದ್ರ ಅತಿ ಕಲುಷಿತ ನಗರ ಅಂತ ವರ್ಷ ಏನ್ ಮಾಡ್ತಾರ, ಡಾಟಾ ಕಲೆಕ್ಟ್ ಮಾಡ್ತಾರ, ಹೊರಬಿಡ್ತಾರ. ಹೌದಾ, ಅದ್ರಾಗ 2023 ರಿಪೋರ್ಟ್ ಪ್ರಕಾರ ಯಾವುದು ಅತಿ ದೊಡ್ಡ ಮಾಲಿನ್ಯಗ್ರಸ್ತ ನಗರ ಅಂತ ಕೇಳ್ಯಾರ. ಯಾವ್ದಂತ ನೋಡಿದ್ವಿ ಅಂತಂದ್ರ ಬೇಗುಸರಾಯ್ ಬಿಹಾರ್. ಬೇಗುಸರಾಯ್ ಬಿಹಾರ್ ಅಂದ್ರ ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ದೆಹಲಿನೂ ಬರ್ತದ, ದೆಹಲಿನೂ ಅತ್ಯಂತ ಕಲುಷಿತ ನಗರ ಅಂತ. ನಮ್ಮ ಈ ಕಡೆ ಆ ಸಮಸ್ಯೆ ಇಲ್ಲ, ಹಳ್ಳಿಗಳಲ್ಲಿ ಆ ಸಮಸ್ಯೆ ಇಲ್ಲ. ಆದ್ರೆ ಡೆಲ್ಲಿ ಒಳಗ ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ಸಿಗ್ಬೇಕಂದ್ರನೇ ಅತ್ಯಂತ ಕಠಿಣ. ಹೌದಾ, ಅಂತ ಸಂದರ್ಭದಲ್ಲಿ ನಾವೆಲ್ಲ ಲಕ್ಕಿ. ನೋಡ್ರಿ, ಬೇಗುಸರ್ ಬಿಹಾರ್ ಮಧ್ಯದಲ್ಲಿ ದ ರಿಪೋರ್ಟ್ ರಿಲೈಸ್ಡ್ ಬೈ
IQAir has also identified ಬೇಗುಸಿರಿ ಇನ್ ಬಿಹಾರದ ಒಂದು ಪ್ಲೇಸ್ ಅದು ಬೇಗುಸಿರಿ ಅನ್ನೋದು ಎಲ್ಲಿ ಬರ್ತದ ಇಂಡಿಯಾದಾಗ ಬರ್ತದೆ ಆಸ್ ದ ಮೋಸ್ಟ್ ಪೊಲ್ಯೂಟೆಡ್ ಮೆಟ್ರೋಪಾಲಿಟನ್ ಏರಿಯಾ ಗ್ಲೋಬಲಿ ಇನ್ 2023 ವಿಚ್ ಎ PM 25 ಎಷ್ಟು ಕಲುಷಿತ ಐತೆ 20.5 2.5 ವ್ಯಾಲ್ಯೂ ಆಫ್ 118.9 MP3 followed by the Guwahati in northeast India with Guwahati ಎಷ್ಟದಂದ್ರೆ 105.4 M3 ಅದ ಅಂಡ್ ದೆನ್ ನ್ಯೂ ಡೆಲ್ಲಿ ಹೌದಾ ನೋಡ್ರಿ ಪೊಲ್ಯೂಟೆಡ್ ಅಂದ್ರ ಜಾಸ್ತಿ ಏನ್ ಮಾಡ್ತಾರಲ್ಲಿ ಕೈಗಾರಿಕೆಗಳು ಆಮೇಲೆ ವಾಹನಗಳು ದಟ್ಟಣೆಯಿಂದ ಏನ್ ಮಾಡ್ತದ ಈ ಆಕ್ಸಿಜನ್ ಜೊತೆ ಬ್ಯಾರೆ ನಮಗ್ ಬ್ಯಾಡಾಗಿದ್ದೆಲ್ಲ ಕಲುಷಿತ ಆಗಿದ್ದಕ್ಕೆ ಏನಂತ ಕರ್ತೀವಿ ಕಲುಷಿತ ಗಾಳಿಯನ್ನ ಹೊಂದಿದ್ದು. ನೆಕ್ಸ್ಟ್ ನೋಡು ಬರ್ರಿ 2022 ರಕ್ಷಣಾ ಮಂತ್ರಿ ಟ್ರೋಫಿ ಗೆದ್ದ ವೈದ್ಯಕೀಯ ಸೌಲಭ್ಯ ಯಾವ್ದು ಹೌದಾ ರಕ್ಷಣೆ ಸಲುವಾಗಿ ಮಾಡಿದ್ದು ಇಂಗ್ಲಿಷ್ ನಾಗ ನೋಡೋಣ ಬರ್ರಿ ಕರೆಕ್ಟ್ ವಿಚ್ ಮೆಡಿಕಲ್ ಸ್ಪೆಷಾಲಿಟೀಸ್ ಯಾವುದು ಏನಪ್ಪಾ ಅಂದ್ರೆ ವೈದ್ಯಕೀಯ ಸವಲತ್ತು ಓನ್ ದ 2022 ರಕ್ಷಾ ಮಂತ್ರಿ ಟ್ರೋಫಿ ಹೌದಾ ಟ್ರೋಫಿ ಹೆಸರೇ ರಕ್ಷಾ ಮಂತ್ರಿ ಅಂತ ಯಾವುದು ಗೆದ್ದದ ಅಂತ ಕೇಳ್ತಾರ ಆರ್ಮಿ ಹಾಸ್ಪಿಟಲ್ ಆಫ್ ಡೆಲ್ಲಿ ಕಮಾಂಡ್ ಹಾಸ್ಪಿಟಲ್ ಆಫ್ ಕಲ್ಕತ್ತಾ ಕಮಾಂಡ್ ಹಾಸ್ಪಿಟಲ್ ಪುಣೆ INHS ಅಶ್ವಿನಿ ಮುಂಬೈ ಯಾವ್ದಂತ ಕೇಳ್ತಾರ ಯಾವ್ದಪ್ಪ ಅಂದ್ರ ಕಮಾಂಡ್ ಹಾಸ್ಪಿಟಲ್ ಪುಣೆ ಈ ಟ್ರೋಫಿಯನ್ನ ರಕ್ಷಾ ಮಂತ್ರಿ ಟ್ರೋಫಿಯನ್ನ ಗೆದ್ದ ಅಂದ್ರ ಈ ಮೆಡಿಕಲ್ ಸವಲತ್ತುಗಳನ್ನೆಲ್ಲ ಕೊಟ್ಟು ಹೆಚ್ಚು ಯಾರು ಕೊಡ್ತಾರ ವ್ಯವಸ್ಥಿತವಾಗಿ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗ್ತದ ಯಾವ್ದು ಗೆದ್ದದಂದ್ರ ಕಮಾಂಡರ್ ಹಾಸ್ಪಿಟಲ್ ಪುಣೆ ಇದನ್ನ ಗೆದ್ದ ನೋಡ್ರಿ ಕಮಾಂಡ್ ಹಾಸ್ಪಿಟಲ್ ಎಷ್ಟು ಕ್ಲೀನ್ ಅದ ಮನಿ ಇಷ್ಟು ಕ್ಲೀನ್ ಇಟ್ಕೊಳಕ್ ಆಗ್ತದ ಎಲ್ಲೋ ಕ್ಲೀನ್ ಸರ್ವಿಸಿಂಗ್ ಆಲ್ ರೌಂಡ್ ನೋಡೇ ಪ್ರಶಸ್ತಿಯನ್ನು ಕೊಟ್ಟಿರ್ತಾರ. ನೆಕ್ಸ್ಟ್ ನೋಡುನು ರಷ್ಯಾದ ಭಾರತೀಯ ರಾಯಭಾರಿಯನ್ನಾಗಿ ಯಾರನ್ನ ನೇಮಿಸಾರ ಈಗ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ನೆಕ್ಸ್ಟ್ ಅಂಬಾಸಿಡರ್ ಆಫ್ ಇಂಡಿಯಾ ಟು ರಷ್ಯಾ ಅಂತ ಕೇಳಾರ. ಒಂದನೇದು ವಿನಯ್ ಕುಮಾರ್, ಎರಡನೇದು ರಮೇಶ್ ಸಿಂಗ್, 3 ರಾಜೇಶ್ ಶರ್ಮಾ, 4 ಅನಿಲ್ ಗುಪ್ತಾ. ಯಾರು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಾಗ ಮಾಡ್ರಿದೆ ಹೌದಾ ನಿಮ್ಮ ಆನ್ಸರ್ ಕಮೆಂಟ್ ಬಾಕ್ಸ್ ನಾಗ ABCD ಅದಲ್ಲ ಯಾರು ಅಂತ ಹಾಕಿ. ನೆಕ್ಸ್ಟ್ ನೋಡೋಣ ತೆಲಂಗಾಣದ ರಾಜ್ಯಪಾಲರಾಗಿ ತಾತ್ಕಾಲಿಕವಾಗಿ ನೇಮಕಗೊಂಡವರು ಯಾರು ಹೂ ಹ್ಯಾಸ್ ಬಿನ್ ಗಿವನ್ ದ ಅಡಿಷನಲ್ ಚಾರ್ಜ್ ಆಫ್ ತೆಲಂಗಾಣ ಆಸ್ ಇಟ್ಸ್ ಗವರ್ನರ್ ಹೌದಾ ಒಂದನೇದು CP ರಾಧಾಕೃಷ್ಣನ್, ಎರಡನೇದು ತಮಿಳಿಸೈ ಸೌಂದರರಾಜನ್, C ವಿದ್ಯಾಸಾಗರ್ ರಾವ್, D ENL ನರಸಿಂಹರಾವ್ ಹೌದಾ ಯಾವ್ದಂತ ನೋಡು ಬರ್ರಿ C ರಾಧಾಕೃಷ್ಣನ್ ಇಲ್ಲದಾರ ನೋಡ್ರಿ ತೆಲಂಗಾಣದ ರಾಜ್ಯಪಾಲರಾಗಿ ನೇಮಕಗೊಂಡವ್ರು ಹೌದಾ ಯಾರು CP ರಾಧಾಕೃಷ್ಣನ್. ಇನ್ನು ನಮ್ದು ಸೂರ್ಯ ಡಿಫೆನ್ಸ್ ಅಕಾಡೆಮಿ ಒಳಗೆ SSC GD ಬ್ಯಾಚ್ ಅಗ್ನಿಪಥ್ ಬ್ಯಾಚ್ಗಳು ಪ್ರಾರಂಭವಾಗ್ಯವು. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಿರ್ತದ, ಆಮೇಲೆ ನೀವು ವೆಬ್ಸೈಟ್ ನಲ್ಲಿ ಹುಡುಕ್ಬಹುದು. ಆದಷ್ಟು ಶೀಘ್ರದಲ್ಲೇ ನೀವು ಅಡ್ಮಿಷನ್ ಮಾಡ್ಕೊಂಡ್ರೆ 30% ಆಫರ್ ಇರ್ತದ. ಬೇಗ ಬಂದು ಜಾಯಿನ್ ಆಗಿ. ಥ್ಯಾಂಕ್ ಯು. ನಮಸ್ತೆ, ನಾನು ನಿಮ್ಮ ವೀಣಾ ಹೂಗಾರ್. ಇವತ್ತು ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ, ಬನ್ನಿ ನೋಡೋಣ. ಯೂನಿಯನ್ ಆಸ್ತಿ ನಿರ್ವಹಣಾ ಕಂಪನಿಯ ಹೊಸ CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳ್ತಾರ. ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ನ್ಯೂ CEO ಆಫ್ ಯೂನಿಯನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕೇಳ್ತಾರ. ಒಂದನೇ ಆಪ್ಷನ್ ನೋಡು ಬರ್ರಿ ಮಧು ನಾಯರ್, ಎರಡನೇದು ಪ್ರಿಯಾ ಶರ್ಮಾ, 3 ರಾಹುಲ್ ಸಿಂಗ್, 4 ಅನನ್ಯ ಗುಪ್ತಾ. ಇದ್ರಾಗ ಯಾವ್ದು ಆನ್ಸರ್ ಆಗ್ತದಪ್ಪ ಅಂದ್ರೆ ಯಾರು ನೇಮಕಗೊಂಡಾರ ಈ ನೇಮಕಾತಿ ಒಳಗ್ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರ. ಹಂಗಾಗಿ ಮಧು ನಯ್ಯರ್ ಅವರು ಏನು CEO ಆಗಿ ನೇಮಕಗೊಂಡಿದ್ದನ್ನ ನೋಡ್ತೀವಿ. ಮಧು ನಯ್ಯರ್ ಬಗ್ಗೆ ನೋಡ್ಬೇಕಂದ್ರ ನೋಡ್ರಿ ಮಧು ನಯ್ಯರ್ ಅವ್ರ ಫೋಟೋ ನೋಡ್ರಿ ಹೌದಾ ಇವ್ರೇ ಮಧು ನಯ್ಯರ್ ಅವರು CEO ಆಗಿ ನೇಮಕಗೊಂಡವರು. ಆಮೇಲೆ ಇವರು CEO ಅಷ್ಟೇ ಆಗಿಲ್ಲ, ಇನ್ನು ಬಹಳಷ್ಟು ಪದವಿಯಲ್ಲಿ ಅದಾರ. ಮಧು ನಯ್ಯರ್ ಅವರು ಪ್ರಸ್ತುತ ಗ್ರಾಜುಯೇಟ್ ಸ್ಟಡೀಸ್ ನಲ್ಲಿ ಅಶೋಕ್ ಡೀನ್ ಆಗಿದ್ದಾರೆ ಮತ್ತು ಟೆಕ್ಸಾಸ್ AM ಯೂನಿವ್ ಕಾಲೇಜ್ ಆಫ್ ಡೆನೆಸ್ಟ್ರಿಯಲ್ಲಿ ಇಮೇಜಿಂಗ್ ಸೆಂಟರ್ ನಿರ್ದೇಶಕರಾಗಿ ಕೆಲಸ ಮಾಡತ್ತಾರ ಮತ್ತು ಬೇಲರ್ ವಿಶ್ವವಿದ್ಯಾಲಯದ ವೈದ್ಯಕೀಯ ಕೇಂದ್ರ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿಯೂ ಇವ್ರು ಕೆಲಸ ಮಾಡತ್ತಾರ. ಮಧು ನಯ್ಯರ್ ಅವ್ರನ್ನ ನೆನ್ಪಿಟ್ಕೋಬೇಕು. ಇತ್ತೀಚಿನ ನೇಮಕಾತಿಗಳಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಭಾರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ನೋಡು ಬರ್ರಿ
ಭವಿಷ್ಯ ಜನರಲ್ ಇಂಡಿಯಾ ಇನ್ಶೂರೆನ್ಸ್ ಸಂಸ್ಥೆ ಮಹಿಳೆಯರ ಆರೋಗ್ಯಕ್ಕಾಗಿ ಯಾವ ಹೊಸ ಯೋಜನೆ ಪ್ರಾರಂಭಿಸಿದೆ ಅಂತ ಗೌರ್ಮೆಂಟ್ ಸ್ಕೀಮ್ಸ್ ಅಂಡ್ ಪಾಲಿಸಿ ಒಳಗ ಈ ಕ್ವಶನ್ ಅರೈಸ್ ಆಗುವಂತ ಚಾನ್ಸಸ್ ಅದ. ವಿಚ್ ಪ್ಲಾನ್ ಹ್ಯಾಸ್ ಫ್ಯೂಚರ್ ಜನರಲ್ ಇಂಡಿಯಾ ಇನ್ಶೂರೆನ್ಸ್ ಲಾಂಚ್ ಫಾರ್ ವುಮೆನ್ ಹೆಲ್ತ್ ಅಂತ ಕೇಳಾರ. ಯಾರು ಯಾವ್ದನ್ನ ಯಾವ ಪಾಲಿಸಿಯನ್ನು ಬಿಟ್ಟಾರ ಅಂತ ಕೇಳಾರ? ವುಮೆನ್ಸ್ ಎಂಪವರ್ಮೆಂಟ್ ಸ್ಕೀಮ್, ಆಮೇಲೆ ಹೆಲ್ತ್ ಶೆಡ್, ಹೆಲ್ತ್ ಪವರ್ ಮತ್ತೆ ವುಮೆನ್ಸ್ ಕೇರ್ ಪ್ಲಾನ್ ಅಂತ 4ನೇದು ಕೊಟ್ಟಾರ. ಯಾವ್ದಾಗ್ತದಪ್ಪ ಅಂದ್ರ ಆಪ್ಷನ್ ಸಿ ಹೆಲ್ತ್ ಪವರ್ ಬಗ್ಗೆ ಏನ್ ಮಾಡಾರ ಕೊಟ್ಟ. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ. ಹೆಲ್ತ್ ಈಸ್ ಇಂಪಾರ್ಟೆಂಟ್, ಹೆಲ್ತ್ ವೆಲ್ತ್ ಅಂತ ನಾವು ನೋಡ್ಕೋತ ಬಂದಿವಿ. ಹೆಲ್ತ್ ಇರ್ಲಿಲ್ಲ ಅಂದ್ರ ಏನಿದ್ರು ಆಗಲ್ಲ. ಅದಕ್ಕೆ ಹೆಲ್ತ್ ಬಡವರ ಕೈಗೆ ಏನಾಗ್ಬಿಟ್ಟದ ಸಿಗ್ಲಾರ್ದಂಗ ಈ ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲ ಮಾಡ್ಯಾವು. ಅದ್ರ ಸಲುವಾಗಿ ಗೌರ್ಮೆಂಟ್ ಸ್ಕೀಮ್ ಬಡವ್ರ ಸಲುವಾಗಿ ಮಾಡಿದಂತ ಎಲ್ಲರೂ ಯೂಸ್ ಮಾಡ್ಕೋಬಹುದು. ವುಮೆನ್ ಎಂಪವರ್ಮೆಂಟ್ ಅಡಿಯಲ್ಲಿ ಇದು ಬರ್ತದೆ, ಹೌದಾ? ಹೆಲ್ತ್ ಪವರ್ ಅಂತ ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡೋಣ. 2020ರ ಸಂಗೀತ ಕಲಾನಿಧಿ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಹೌದಾ, ನೀಡಿ ಗೌರವಿಸಲಾಗಿದೆ. ಹೂ ಹ್ಯಾಸ್ ಬೀನ್ ಚೂಸನ್ ಆಸ್ ದ ಸಂಗೀತ ಕಲಾನಿಧಿ ಅವಾರ್ಡ್ ಫಾರ್ 2024 ಅಂದ್ರ ಅವಾರ್ಡ್ ಪ್ರಶಸ್ತಿಗಳ ಒಳಗ ಬಂತ ಅಂದ್ರ ಈ ಕರೆಂಟ್ ಅಫೇರ್ಸ್ ಬರುವಂತ ಚಾನ್ಸಸ್ ಇರ್ತದ. ಒಂದೇದ್ ನೋಡೋಣ ಅಂದ್ರ TM ಕೃಷ್ಣ, ಆಪ್ಷನ್ ಬಿ AR ರೆಹಮಾನ್, ಸಿ ಲತಾ ಮಂಗೇಶ್ಕರ್, ಡಿ ಜಾಕೀರ್ ಹುಸೇನ್. ಯಾವ್ದಾಗ್ತದಪ್ಪ ಅಂತಂದ್ರ TM ಕೃಷ್ಣ ಆಗ್ತದ. ಹೌದಾ, ಯಾರಿಗೆ ನೀಡಿ ಗೌರವಿಸಿದ್ದಾರಂದ್ರ TM ಕೃಷ್ಣ ಅವರಿಗೆ ನೀಡಿ ಗೌರವಿಸಿದ್ದು ನಾವು ನೋಡ್ತೀವಿ. ನೋಡೋಣ ಬರ್ರಿ ಆನ್ಸರ್ ಬಗ್ಗೆ. ಇವ್ರೆ TM ಕೃಷ್ಣ, ಹೌದಾ? ಇವ್ರು TM ದ ಲಾಂಗ್ ಫಾರ್ಮ್ ಏನಪ್ಪಾ ಅಂತಂದ್ರ ತೋಡೂರು ಮಡಬೂಸಿ ಕೃಷ್ಣ ಅಂತ ಅವ್ರ ಪೂರ್ಣ ಹೆಸರು ಕೇಳುವಂತ ಚಾನ್ಸಸ್ ಇರ್ತದ. ಇವರು ಯಾವಾಗ ಜನನ ಆದ್ರು ಅಂದ್ರ 22 ಜನವರಿ, ಹೌದಾ? ಇನ್ ಮುಂದ್ ಬರ್ತದ ಅವ್ರ ಬರ್ತಡೇ 22ನೇ ತಾರೀಕು ಜನವರಿ 1976 ಅವ್ರು ಏನ್ ಮಾಡ್ತಾರ, ಅವ್ರ ಜನನ ಆಗ್ತದ. ಇವರು ಒಬ್ಬ ಭಾರತೀಯ ಕರ್ನಾಟಕ ಸಂಗೀತಗಾರ. ಇವರು ಗಾಯಕ ಅಷ್ಟೇ ಅಲ್ಲ, ಬರಹಗಾರ, ಕಾರ್ಯಕರ್ತ, ಲೇಖಕ ಮತ್ತು ರಾಮನ್ ಮ್ಯಾಗನ್ಸೆ ಪ್ರಶಸ್ತಿಯ ಪುರಸ್ಕೃತ. ಹೌದಾ, ರಾಮನ್ ಮ್ಯಾಗನ್ಸೆ ಪ್ರಶಸ್ತಿ ಕೂಡ ಇವರು ತಮ್ಮ ಮುಡಿಗೇರಿಸ್ಕೊಂಡ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಚುನಾವಣಾ ಆಯೋಗವು ಕಡಿಮೆ ಮತದಾನದ ಶೇಕಡಾವಾರನ್ನ ಹೆಚ್ಚಿಸಲು ಯಾವ ರಾಜ್ಯದಲ್ಲಿ ವಿಶೇಷ ಅಭಿಯಾನ ಆರಂಭಿಸಿದೆ? ಅಂದ್ರೆ ವಿಶೇಷ ಅಭಿಯಾನ ಆರಂಭಿಸ್ಯಾರ ಎದಕ್ಕಪ್ಪ ಅಂದ್ರೆ ಚುನಾವಣೆಗೋಸ್ಕರ. ಹೌದಾ, ಯಾವ ಸ್ಟೇಟ್ ಅಂತ ಕೇಳಾರ? ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಎಲೆಕ್ಷನ್ ಕಮಿಷನ್ ಇಂಟಿಡಿಯಡ್ ಎ ಸ್ಪೆಷಲ್ ಚಾಂಪಿಯನ್ ಟು ಬೂಸ್ಟ್ ವೋಟರ್ ಟರ್ನ್ಔಟ್. ಅಂದ್ರ ಕಡಿಮೆ ಹೋಟ್, ಈಗ ಏನ್ ಯಾವ ಸರ್ಕಾರ ಬಂದ್ರೆ ಏನು ನಾ ಹೋಟ್ ಹಾಕುದೇ ಬೇಡ ಅಂತ ಹೇಳಿ ಆಲ್ಮೋಸ್ಟ್ ಜನ ಏನ್ ಮಾಡ್ತಾರ, ಹೋಟ್ ಹಾಕಕ್ ಹೋಗಂಗೆ ಇಲ್ಲ. ಅದನ್ನ ಹೆಚ್ಚಿಸುವ ಸಲುವಾಗಿ ಯಾವ ರಾಜ್ಯ ಅಭಿಯಾನ ಕೈಗೊಂಡದ ಕೇಳಾರ? ಯಾವ್ದಪ್ಪ ಅಂತಂದ್ರ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್ ಈ ಅಭಿಯಾನವನ್ನ ಕೈಗೊಂಡದ. ನೋಡ್ರಿ, ಹಿಮಾಚಲ್ ಪ್ರದೇಶ್ ಇಲ್ಲಿ ಬರ್ತದ ನೋಡ್ರಿ, ಇದು ಕಾಣ್ತದಲ್ಲ, ಇದೆಲ್ಲ ಇಂಡಿಯಾದನ್ನೊಂದು ಇದು ರಾಜ್ಯ ಹಿಮಾಚಲ್ ಪ್ರದೇಶ. ಹೌದಾ, ಇದೆಲ್ಲ ಹಿಮಾಚಲ್ ಪ್ರದೇಶ. ಇಲ್ಲಿ ಏನ್ ಮಾಡ್ತಾರ? ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್, ಅಂದ್ರೆ ಯಾರು ಹಿಂದುಳಿಬಾರ್ದು, ವೋಟ್ ಹಾಕೋರು ಎಲ್ಲರೂ ಮತದಾನವೇ ನಮ್ಮ ಹಕ್ಕು ಅನ್ನೋದನ್ನ ಪಾಲಿಸಬೇಕು ಅನ್ನೋದು ಈ ರಾಜ್ಯದ ಅಭಿಯಾನದ ಉದ್ದೇಶ. ನೆಕ್ಸ್ಟ್ ಕ್ವಶನ್ ನೋಡ್ಬೇಕಂದ್ರ ಇಂಡಿಯನ್ ವೆಲ್ತ್ 2014-2016 ನಂತರ ಮೊದಲ ಇನ್ನೊಂದ್ಸತಿ ಆಡ್ದವಂತವ್ರು ಜನಿಸಿದವ್ರು ಅಲ್ಲಿದು ಮರು ಆಟ ಆಡಿದ. ಮರು ಆಟವಾಡಿದ, ಹೌದು. ಆಟಗಾರ ಯಾರು? ಹೂ ರೀಸೆಂಟ್ಲಿ ಬಿಕಮ್ ದ ಫಸ್ಟ್ ರಿಪೀಟ್ ವಿನ್ನರ್ ಅಟ್ ಇಂಡಿಯನ್ ವೆಲ್ಸ್
ಅಂದ್ರ ಯಾರಂತ ಕೇಳಾರ. ಒಂದನೇದು ರೆಫೆಲ್ ನಡಾಲ್, ಎರಡನೇದು ರೋಜರ್ ಫೆಡರರ್, ಮೂರು ಕಾರ್ಲೋಸ್ ಅಲ್ಕಾರಾಜ್, ನಾಲ್ಕು ನೊವಾಕ್ ಜಾಕೋವಿಕ್. ಯಾರು ಅಂತ ನಾವು ನೋಡಿದ್ವಿ ಅಂತಂದ್ರ ಯಾರಪ್ಪ ಅಂದ್ರ ಕಾರ್ಲೋಸ್ ಅಲ್ಕಾರಾಜ್ ಅವರು ಪುನಃ ಆಟ ಆಡ್ತಾರೆ 2014-16 ಇಂಡಿಯನ್ ವೆಲ್ಸ್ ನಲ್ಲಿ. ಹೌದಾ, ಅವ್ರ ಬಗ್ಗೆ ನೋಡು ಬರ್ರಿ. ಇವ್ರೇ ನೋಡ್ರಿ ಕಾರ್ಲೋಸ್ ಅಲ್ಕಾರಾಜ್. ಕಾರ್ಲೋಸ್ ಅಲ್ಕಾರಾಜ್ ಗಾರ್ಸಿಯಾ ಸ್ಪ್ಯಾನಿಷ್ ವೃತ್ತಿಪರ ಟೆನ್ನಿಸ್ ಆಟಗಾರ. ಹೌದಾ, ಅಸೋಸಿಯೇಷನ್ ಆಫ್ ಟೆನ್ನಿಸ್ ಅವರು ಸಿಂಗಲ್ಸ್ ನಲ್ಲಿ ವಿಶ್ವ ನಂಬರ್ 1 ಶ್ರೇಯಾಂಕವನ್ನ ಪಡೆದಾರ. ಹೌದಾ, ವಿಶ್ವದಲ್ಲೇ ನಂಬರ್ 1 ಶ್ರೇಯಾಂಕವನ್ನ ಗಳಿಸಿದವ್ರು ಯಾರಪ್ಪ ಅಂದ್ರ ಕಾರ್ಲೋಸ್ ಅಲ್ಕಾರಾಜ್. ಹೌದಾ, ಇವರು ಏನ್ ಬರ್ತಾರ ಈ ಸ್ಪೋರ್ಟ್ಸ್ ಸೆಕ್ಷನ್ ಕರೆಂಟ್ ಅಫೇರ್ಸ್ ನಾಗ ಬರ್ತದಲ್ಲ ಅದ್ರಾಗ ಬರ್ತಾರ. ನೆಕ್ಸ್ಟ್ ನೋಡ್ಬೇಕಂದ್ರ ಭಾರತೀಯ ಸೇನೆಯು ತನ್ನ ಮೊದಲ ಅಪಾಚೆ ಹೆಲಿಕಾಪ್ಟರ್ ಸ್ಕ್ವಾಡರ್ನ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಾರ. ವೇರ್ ಹ್ಯಾಸ್ ದ ಇಂಡಿಯನ್ ಆರ್ಮಿ ರೈಸ್ ಇಟ್ಸ್ ಫಸ್ಟ್ ಅಪಾಚೆ ಹೆಲಿಕಾಪ್ಟರ್ ಸ್ಕ್ವಾಡರ್ನ್? ಲೇಹ್ ಲಡಾಖ್ ಒಂದನೇದ ಆಪ್ಷನ್, ಎರಡನೇದು ಶ್ರೀನಗರ್ ಕಾಶ್ಮೀರ್, ಮೂರನೇದು ಜೋಧ್ಪುರ್ ರಾಜಸ್ಥಾನ್, ನಾಲ್ಕು ಚಂಡೀಗಢ ಪಂಜಾಬ್. ಇದರ ಆನ್ಸರ್ ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರ ಜೋಧ್ಪುರ್ ರಾಜಸ್ಥಾನ್. ಹೌದಾ, ಜೋಧ್ಪುರ್ ರಾಜಸ್ಥಾನ್ ಒಳಗೆ ಏನ್ ಮಾಡ್ತಾರ ಈ ಅಪಾಚೆ ಹೆಲಿಕಾಪ್ಟರ್ ಸ್ಕ್ವಾಡರ್ನ್ ಅನ್ನ ಬಳಸ್ತಾರೆ. ಅದ್ರ ಬಗ್ಗೆ ನೋಡಂಬರ್ರಿ. ಹೌದಾ, ಇಲ್ಲಿ ನೋಡ್ರಿ ಈ ಅಪಾಚೆ ಸ್ಕ್ವಾಡರ್ಸ್ ಹೆಂಗದ್ ನೋಡ್ರಿ. ಇದು ಡಿಫೆನ್ಸಿಗೆ ಸಂಬಂಧಪಟ್ಟಂತಹ ಇದು ಅಗ್ನಿಪಥ SSCGD ಆಮೇಲೆ ಪೊಲೀಸಿಗೆ ಬಾಳ್ ಬರುವಂತಹ ಎಲ್ಲ ಕಾಂಪಿಟೇಷನ್ ಎಕ್ಸಾಮ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರುವಂತಹ ಒಂದು ಕ್ವಶನ್ ಆಗಿದೆ. ದ ಆರ್ಮಿ ಅವೇಷನ್ ಕ್ರಾಫ್ಸ್ ರೈಸ್ ದ ಫಸ್ಟ್ ಸ್ಕ್ವಾಡರ್ನ್ ಆಫ್ ಇಟ್ ಅಪಾಚೆ ಅಟ್ಯಾಕ್ಡ್ ಹೆಲಿಕಾಪ್ಟರ್ಸ್ ಇನ್ ಜೋಧ್ಪುರ್ ಟು ಸಪೋರ್ಟ್ ಗ್ರೌಂಡ್ ಆಪರೇಷನ್ ನಿಯರ್ ದ ಪಾಕಿಸ್ತಾನ್ ಬಾರ್ಡರ್ ಅಂತ ಹೇಳ್ತಾರ. ಪಾಕಿಸ್ತಾನ್ ಬಾರ್ಡರ್ ಮತ್ ನಮಗ ಅದೇ ಅಲ್ಲ ಶತ್ರು, ಅದ್ರ ಸಲುವಾಗಿ ನಾವು ಡಿಫೆನ್ಸ್ ಅಲ್ಲಿ ಸ್ಟ್ರಾಂಗ್ ಇರಾಕ ದಿನ ಒಂದೊಂದು ಏನ್ ಮಾಡತ್ತೀವಿ ಇಂಥವು ಟೆಕ್ನಾಲಜಿಯನ್ನ ನಮ್ಮ ಸೈನಿಕರು ಅಳವಡಿಸ್ಕೊಳಕ ಸಹಾಯ ಮಾಡತ್ತ ಗೌರ್ಮೆಂಟ್. ನೆಕ್ಸ್ಟ್ ನೋಡಂಬರ್ರಿ. 2023 ವರದಿಯ ಪ್ರಕಾರ ಅತಿ ದೊಡ್ಡ ಮಾಲಿನ್ಯಗ್ರಸ್ತ ನಗರ ಯಾವುದು ಅಂತ ಕೇಳ್ತಾರ. ಅಕಾರ್ಡಿಂಗ್ ಟು ದ 2023 report, which region is the most polluted metropolitan area? ಅಂದ್ರ ಅತಿ ಕಲುಷಿತ ನಗರ ಅಂತ ವರ್ಷ ಏನ್ ಮಾಡ್ತಾರ ಡಾಟಾ ಕಲೆಕ್ಟ್ ಮಾಡ್ತಾರ, ಹೊರಬಿಡ್ತಾರ. ಹೌದಾ, ಅದ್ರಾಗ 2023 ರಿಪೋರ್ಟ್ ಪ್ರಕಾರ ಯಾವುದು ಅತಿ ದೊಡ್ಡ ಮಾಲಿನ್ಯಗ್ರಸ್ತ ನಗರ ಅಂತ ಕೇಳ್ಯಾರ. ಯಾವ್ದಂತ ನೋಡಿದ್ವಿ ಅಂತಂದ್ರ ಬೇಗುಸರಾಯ್ ಬಿಹಾರ್. ಬೇಗುಸರಾಯ್ ಬಿಹಾರ್ ಅಂದ್ರ ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ದೆಹಲಿನೂ ಬರ್ತದ. ದೆಹಲಿನೂ ಅತ್ಯಂತ ಕಲುಷಿತ ನಗರ ಅಂತ. ನಮ್ಮ ಈ ಕಡೆ ಆ ಸಮಸ್ಯೆ ಇಲ್ಲ, ಹಳ್ಳಿಗಳಲ್ಲಿ ಆ ಸಮಸ್ಯೆ ಇಲ್ಲ. ಆದ್ರೆ ಡೆಲ್ಲಿ ಒಳಗ ಆಕ್ಸಿಜನ್ ಪ್ಯೂರ್ ಆಕ್ಸಿಜನ್ ಸಿಗ್ಬೇಕಂದ್ರೆ ಅತ್ಯಂತ ಕಠಿಣ. ಹೌದಾ, ಅಂತ ಸಂದರ್ಭದಲ್ಲಿ ನಾವೆಲ್ಲ ಲಕ್ಕಿ. ನೋಡ್ರಿ ಬೇಗುಸರ್ ಬಿಹಾರ್ ಮಧ್ಯದಲ್ಲಿ ದ ರಿಪೋರ್ಟ್ realized by IQAir has also identified ಬೇಗುಸಿರಿ ಇನ್ ಬಿಹಾರ್. ಬಿಹಾರದ ಒಂದು ಪ್ಲೇಸ್ ಅದು ಬೇಗುಸಿರಿ ಅನ್ನೋದು ಎಲ್ಲಿ ಬರ್ತದ ಇಂಡಿಯಾದಾಗ ಬರ್ತದೆ ಆಸ್ ದ ಮೋಸ್ಟ್ ಪೊಲ್ಯೂಟೆಡ್ ಮೆಟ್ರೋಪಾಲಿಟನ್ ಏರಿಯಾ ಗ್ಲೋಬಲಿ ಇನ್ 2023 ವಿಚ್ ಎ PM 25 ಎಷ್ಟು ಕಲುಷಿತ ಐತೆ 20.5 2.5 ವ್ಯಾಲ್ಯೂ ಆಫ್ 118.9 MP3 followed by the Guwahati in northeast India with Guwahati ಎಷ್ಟದಂದ್ರ 105.4 M3 ಅದ and then New Delhi. ಹೌದಾ, ನೋಡ್ರಿ ಪೊಲ್ಯೂಟೆಡ್ ಅಂದ್ರ ಜಾಸ್ತಿ ಏನ್ ಮಾಡ್ತಾರ ಅಲ್ಲಿ ಕೈಗಾರಿಕೆಗಳು ಆಮೇಲೆ ವಾಹನಗಳು ದಟ್ಟಣೆಯಿಂದ ಏನ್ ಮಾಡ್ತದ ಈ ಆಕ್ಸಿಜನ್ ಜೊತೆ ಬ್ಯಾರೆ ನಮಗ್ ಬ್ಯಾಡಾಗಿದ್ದೆಲ್ಲ ಕಲುಷಿತ ಆಗಿದ್ದಕ್ಕೆ ಏನಂತ ಕರ್ತೀವಿ ಕಲುಷಿತ ಗಾಳಿಯನ್ನ ಹೊಂದಿದ್ದು. ನೆಕ್ಸ್ಟ್ ನೋಡಂಬರ್ರಿ 2022 ರಕ್ಷಣಾ ಮಂತ್ರಿ ಟ್ರೋಫಿ ಗೆದ್ದ ವೈದ್ಯಕೀಯ ಸೌಲಭ್ಯ ಯಾವ್ದು? ಹೌದಾ, ರಕ್ಷಣೆ ಸಲುವಾಗಿ ಮಾಡಿದ್ದು. ಇಂಗ್ಲಿಷ್ ನಾಗ ನೋಡೋಣ ಬರ್ರಿ ಕರೆಕ್ಟ್. ವಿಚ್ ಮೆಡಿಕಲ್ ಸ್ಪೆಷಾಲಿಟೀಸ್ ಯಾವುದು ಏನಪ್ಪಾ ಅಂದ್ರೆ ವೈದ್ಯಕೀಯ ಸವಲತ್ತು ಓನ್ ದ 2022 ರಕ್ಷಾ ಮಂತ್ರಿ ಟ್ರೋಫಿ. ಹೌದಾ, ಟ್ರೋಫಿ ಹೆಸರೇ ರಕ್ಷಾ ಮಂತ್ರಿ ಅಂತ. ಯಾವುದು ಗೆದ್ದದ ಅಂತ ಕೇಳ್ತಾರ. ಆರ್ಮಿ ಹಾಸ್ಪಿಟಲ್ ಆಫ್ ಡೆಲ್ಲಿ, ಕಮಾಂಡ್ ಹಾಸ್ಪಿಟಲ್ ಆಫ್ ಕಲ್ಕತ್ತಾ,
ಕಮಾಂಡ್ ಹಾಸ್ಪಿಟಲ್ ಪುಣೆ, INHS ಅಶ್ವಿನಿ ಮುಂಬೈ. ಯಾವ್ದಂತ ಕೇಳ್ತಾರ, ಯಾವ್ದಪ್ಪ ಅಂದ್ರ ಕಮಾಂಡ್ ಹಾಸ್ಪಿಟಲ್ ಪುಣೆ. ಪುಣೆ ಈ ಟ್ರೋಫಿಯನ್ನ ರಕ್ಷಾ ಮಂತ್ರಿ ಟ್ರೋಫಿಯನ್ನ ಗೆದ್ದ. ಅಂದ್ರ ಈ ಮೆಡಿಕಲ್ ಸವಲತ್ತುಗಳನ್ನೆಲ್ಲ ಕೊಡ್ತೇವೆ, ಹೆಚ್ಚು ಯಾರು ಕೊಡ್ತಾರ ವ್ಯವಸ್ಥಿತವಾಗಿ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗ್ತದ. ಯಾವ್ದು ಗೆದ್ದದಂದ್ರ ಕಮಾಂಡರ್ ಹಾಸ್ಪಿಟಲ್ ಪುಣೆ ಇದನ್ನ ಗೆದ್ದ. ನೋಡ್ರಿ ಕಮಾಂಡ್ ಹಾಸ್ಪಿಟಲ್ ಎಷ್ಟು ಕ್ಲೀನ್ ಅದ, ಮನಿ ಇಷ್ಟು ಕ್ಲೀನ್ ಇಟ್ಕೊಳಕ್ ಆಗ್ತದ ಎಲ್ಲೋ, ಕ್ಲೀನ್ ಸರ್ವಿಸಿಂಗ್ ಆಲ್ ರೌಂಡ್ ನೋಡಿ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡೋಣ, ರಷ್ಯಾದ ಭಾರತೀಯ ರಾಯಭಾರಿಯನ್ನಾಗಿ ಯಾರನ್ನ ನೇಮಿಸಾರ ಈಗ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ನೆಕ್ಸ್ಟ್ ಅಂಬಾಸಿಡರ್ ಆಫ್ ಇಂಡಿಯಾ ಟು ರಷ್ಯಾ ಅಂತ ಕೇಳಾರ. ಒಂದನೇದು ವಿನಯ್ ಕುಮಾರ್, ಎರಡನೇದು ರಮೇಶ್ ಸಿಂಗ್, 3 ರಾಜೇಶ್ ಶರ್ಮಾ, 4 ಅನಿಲ್ ಗುಪ್ತಾ. ಯಾರು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಾಗ ಮಾಡ್ರಿ. ಹೌದಾ, ನಿಮ್ಮ ಆನ್ಸರ್ ಕಮೆಂಟ್ ಬಾಕ್ಸ್ ನಾಗ ABCD ಅದಲ್ಲ ಯಾರು ಅಂತ ಹಾಕಿ. ನೆಕ್ಸ್ಟ್ ನೋಡೋಣ, ತೆಲಂಗಾಣದ ರಾಜ್ಯಪಾಲರಾಗಿ ತಾತ್ಕಾಲಿಕವಾಗಿ ನೇಮಕಗೊಂಡವರು ಯಾರು? ಹೂ ಹ್ಯಾಸ್ ಬಿನ್ ಗಿವನ್ ದ ಅಡಿಷನಲ್ ಚಾರ್ಜ್ ಆಫ್ ತೆಲಂಗಾಣ ಆಸ್ ಇಟ್ಸ್ ಗವರ್ನರ್? ಹೌದಾ, ಒಂದನೇದು CP ರಾಧಾಕೃಷ್ಣನ್, ಎರಡನೇದು ತಮಿಳಿಸೈ ಸೌಂದರರಾಜನ್, C ವಿದ್ಯಾಸಾಗರ್ ರಾವ್, D ENL ನರಸಿಂಹರಾವ್. ಹೌದಾ, ಯಾವ್ದಂತ ನೋಡೋಣ ಬರ್ರಿ. C ರಾಧಾಕೃಷ್ಣನ್ ಇಲ್ಲದಾರ ನೋಡ್ರಿ, ತೆಲಂಗಾಣದ ರಾಜ್ಯಪಾಲರಾಗಿ ನೇಮಕಗೊಂಡವ್ರು. ಹೌದಾ, ಯಾರು? CP ರಾಧಾಕೃಷ್ಣನ್. ಇನ್ನ ನಮ್ದು ಸೂರ್ಯ ಡಿಫೆನ್ಸ್ ಅಕಾಡೆಮಿ ಒಳಗೆ SSC GD ಬ್ಯಾಚ್, ಅಗ್ನಿಪಥ್ ಬ್ಯಾಚ್ಗಳು ಪ್ರಾರಂಭವಾಗ್ಯವು. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಿರ್ತದ, ಆಮೇಲೆ ನೀವು ವೆಬ್ಸೈಟ್ ನಲ್ಲಿ ಹುಡುಕ್ಬಹುದು. ಆದಷ್ಟು ಶೀಘ್ರದಲ್ಲೇ ನೀವು ಅಡ್ಮಿಷನ್ ಮಾಡ್ಕೊಂಡ್ರೆ 30% ಆಫರ್ ಇರ್ತದ. ಬೇಗ ಬಂದು ಜಾಯಿನ್ ಆಗಿ. ಥ್ಯಾಂಕ್ ಯು.